ಎಲ್ಲರಿಗೂ ನಮಸ್ಕಾರ ಬಾಸ್, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರಿ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆಲ್ಲಗೂ ಸ್ವಾಗತ. ಮೊದಲನೇ ಅಪ್ಡೇಟು, ಗಂಭೀರ್ ಅಣ್ಣಗೆ ಏನೋ ಥ್ರೆಡ್ನಿಂಗ್ ಬಂದಿದೆ ಅಂತೆ ಗುರು. ಒಂದು ಭಯೋತ್ಪಾದಕ ಆರ್ಗನೈಸೇಷನ್ ಇಂದ ಏನೋ ಅವರಿಗೆ ಥ್ರೆಡ್ನಿಂಗ್ ಬಂದಿದೆ ಅಂತೆ. ಈ ಥರ ಸುಮಾರು ಬರ್ತಾ ಇರ್ತವೆ. ಇವಾಗ ರೀಸೆಂಟಾಗಿ ಏನಾಗಿದೆ ಕಾಶ್ಮೀರಲ್ಲಿ, ಸೊ ಇದು ಸಿಕ್ಕಾಪಟ್ಟೆ ಸೀನ್ ಆಗಿದೆ. ಸೊ ಈ ಟೈಮಲ್ಲಿ ಥ್ರೆಡ್ನಿಂಗ್ ಬಂದಿರೋದ್ರಿಂದ ಗೌತಮ್ ಗಂಭೀರ್ ಅವರು ಪೊಲೀಸ್ ಸ್ಟೇಷನ್ಗೆ ಅಪ್ರೋಚ್ ಆಗಿಬಿಟ್ಟು ಏನೋ ಕಂಪ್ಲೇಂಟ್ನ ಫೈಲ್ ಮಾಡಿದ್ರೆ ಅಂತ ಅಪ್ಡೇಟು ಬರ್ತೈತೆ ಇವಾಗ. ಏನು ಹೇಳೋಣ ಇದಕ್ಕೆ, ಏನು ಹೇಳೋದಕ್ಕಾಗೋದಿಲ್ಲ. ಅಲ್ಲಿ ಕಾಶ್ಮೀರಲ್ಲಿ ಏನೋ ಆಯಿತು ಅನ್ನೋ ಮಾತ್ರಕ್ಕೆ ಎಲ್ಲ ಕಡೆನೂ ಬಂದ್ಬಿಟ್ಟು ಡುಮ್ ಅನ್ಸ್ಬಿಡ್ತೀವಿ ಅನ್ನೋದೆಲ್ಲ ಆಗೋದಿಲ್ಲ. ಬಟ್ ಸುಮ್ಮನೆ ಏನೋ ಬಂದಿದ್ದೆ ಅಂತ ಇವ್ರಿಗೆ ಏನಕ್ಕೆ ಬಂತು ಫಸ್ಟ್ ಆಫ್ ಆಲ್ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಗೌತಮ್ ಗಂಭೀರ್ ಅವ್ರಿಗೆ ಬಿಡಿ, ಏನೋ ಬಂದಿದೆ ಅಂತೆ, ಅವ್ರ ಪಾಪ ಹೋಗ್ಬಿಟ್ಟು ಭಯ ಬಿದ್ದುಬಿಟ್ಟು ಕೊಟ್ಟಿದ್ದಾರೆ ಅಂತ ಕಾಣಿಸುತ್ತೆ. ಎಲ್ಲಿ ಭಯ ಬಿದ್ದುಬಿಟ್ಟು ಕೊಟ್ಟಿದ್ದಾರೆ ಅಂತಲ್ಲ, ಇಲ್ಲ ಹೇಳಬೇಕಲ್ಲ, ಈ ಥರ ಒಂದು ಬಂದಿದೆ ಅಂತ ಹೇಳಬೇಕಲ್ಲ. ಸೊ ಅದನ್ನು ಮಾಡಿದ್ರೆ ಅಷ್ಟೇ, ಬೇರೆ ಏನಿಲ್ಲ. ಅಪ್ಡೇಟ್ ಬಿಟ್ಟು ನನ್ನ ಮ್ಯಾಚ್ನ ಗೆಲ್ತಾ ಇದ್ದಂಗೆ ಮುಂಬೈ ಇಂಡಿಯನ್ಸ್ನ ಕ್ಯಾಪ್ಟನ್ ಆಗಿರೋ ಹಾರ್ದಿಕ್ ಪಾಂಡ್ಯ ಒಂದು ಸ್ಟೇಟ್ಮೆಂಟ್ ಆಗಿಬಿಟ್ಟಿದ್ದಾರೆ. ಹೇಗಾರೋ ನಮ್ಮ ಟೀಮ್ ಇವಾಗ ಟಾಪ್ ಲೆವೆಲ್ ನಜ್ಜಿ, ನಾವು ಬಿಟ್ಟರೆ ಬೇರೆ ಯಾರೂ ಇಲ್ಲ ಹಂಗೆ ಕಾಣಿಸ್ತಾ ಇದ್ದೀವಿ. ಯಾಕಂದ್ರೆ 4 ಮ್ಯಾಚ್ ಕಂಟಿನ್ಯೂಸ್ ಆಗಿ ಗೆದ್ಬಿಟ್ಟು ಬರ್ತಾ ಇದ್ರಲ್ಲ, ಹೈಯಾನ್ ಕಾನ್ಫಿಡೆನ್ಸ್ ಅಂತೂ ಇದ್ದೇ ಇರುತ್ತೆ. ಫಸ್ಟ್ ಒಂದು 3-4 ಮ್ಯಾಚ್ ನೆಟ್ಟಿಗೆ ಆಡಲಿಲ್ಲ ಅಷ್ಟೇ, ಆಮೇಲೆ ಏನು ಆಡಿದ್ವಿ ಕೊಟ್ಟಿದ್ವಿ ನೋಡಿ ಎಲ್ಲರಿಗೂ ಮಾಂಜಾಗಳು ಅಂತ. ಹೌದು, ಒಬ್ಬೊಬ್ರು ಕೂಡ ಫಾರ್ಮಿಗೆ ಬರ್ತಾ ಇರೋದ್ರಿಂದ ನಮ್ಮ ಟೀಮಲ್ಲಿ ಮುಂಚೆ ಫಾರ್ಮಲ್ಲ, ಇವಾಗ ಎಲ್ಲರೂ ಕೂಡ ಫಾರ್ಮಿಗೆ ಬರ್ತಾ ಇರೋದ್ರಿಂದ ಹೆವಿಯಾಗಿ ಕಾಣಿಸ್ತಾ ಇದೆ. ಸೊ ಒಬ್ಬೊಬ್ರು ಫಾರ್ಮಿಗೆ ಬಂದಿರೋದ್ರಿಂದ ನಮ್ಮಂಥ ಟೀಮೇ ಇಲ್ಲ ಅಂತ ಅನ್ನಿಸ್ತಾ ಇದೆ ನಮಗೆ ಕರೆಂಟ್ಲಿ ಅಂತ ಹಾರ್ದಿಕ್ ಪಾಂಡ್ಯ ಹೇಳಿದ್ದಾರೆ. ಹೌದು, ಅದೇ ಥರನೇ ಗೆದ್ದಿರೋದವರು. ಸೋಲೋಂಥ ಮ್ಯಾಚೆಲ್ಲ ಗೆದ್ದಿರೋ, ಕೆಲವೊಂದು ಮ್ಯಾಚ್ನ ನೋಡ್ತು ಅಂದರೆ ಲಾಸ್ಟ್ 4 ಮ್ಯಾಚ್ನ ತೊಗೊಂಡು ನೋಡ್ತು ಅಂತಂದರೆ, ಸೊ ಎಲ್ಲರೂ ಕೂಡ ಆಲ್ಮೋಸ್ಟ್ ಫಾರ್ಮಿಗೆ ಬಂದಿದ್ದಾರೆ, ಇನ್ಕ್ಲೂಡಿಂಗ್ ರೋಹಿತ್ ಶರ್ಮಾ ಕೂಡ ಫಾರ್ಮಿಗೆ ಬಂದಿರೋದ್ರಿಂದ ಟಾಪ್ ಲೆವೆಲ್ ಆಗಿ ಕಾಣಿಸಿದೆ ಟೀಮು. ಅಪ್ಡೇಟ್ ನಂಬರ್ 3, ಇಂಪ್ಯಾಕ್ಟ್ ಆಗಿದೆ ಪಾಕಿಸ್ತಾನದ ಮೇಲೆ, ಪಾಕಿಸ್ತಾನ ಕ್ರಿಕೆಟ್ ಮೇಲೂ ಕೂಡ ಇಲ್ಲಿ ಇಂಪ್ಯಾಕ್ಟ್ ಆಗಿದೆ. ಆ ಒಂದು ಅಟ್ಯಾಕ್ ಏನಾಗಿದೆ ಕಾಶ್ಮೀರಲ್ಲಿ, ಸೊ ಅಟ್ಯಾಕಿಂದ ಈ ಇಂಪ್ಯಾಕ್ಟ್ ಆಗಿರೋದು PSL ಮೇಲೆ. ಇವಾಗ ಫ್ಯಾನ್ ಕೋಡಲ್ಲಿ ಬ್ರಾಡ್ಕಾಸ್ಟ್ ಆಗ್ತಿತ್ತಲ್ಲ ಇಂಡಿಯಾದಲ್ಲಿ, ಫ್ಯಾನ್ ಕೋಡಲ್ಲಿ ಬ್ರಾಡ್ಕಾಸ್ಟ್ ಆಗ್ತಿತ್ತಂತೆ. ನಾನಂತೂ ನೋಡಿರಲಿಲ್ಲ ಇದು ಫ್ಯಾನ್ ಕೋಡಲ್ಲಿ ಬ್ರಾಡ್ಕಾಸ್ಟ್ ಆಗೋದನ್ನ, ಬಟ್ ಆಗ್ತಿತ್ತಂತೆ. ನೋಡ್ತಾ ಇದ್ರೂ ಕೆಲವೊಬ್ರು ಗೊತ್ತಿಲ್ಲ, ಅದೇ ಬೆಟ್ಟಿಂಗ್ ಆಡೋರು ನೋಡ್ತಿದ್ರೂ. ಅದೇನ ಇವಾಗ ಅದನ್ನು ಕೂಡ ಇವಾಗ ನಿಲ್ಲಿಸಿದಾರಂತೆ ಫ್ಯಾನ್ ಕೋಡೋರು. ಇದೊಂದು ಗ್ರೇಟ್ ಇನಿಷಿಯೇಟಿವ್, ಗ್ರೇಟ್ ಮೂವ್ ಅಂತ ಹೇಳಬೇಕು. ಪಾಕಿಸ್ತಾನದವ್ರಿಗೆ ಹೆಂಗಾನ ಎಲ್ಲ ಆ್ಯಂಗಲಿಂದನೂ ಹೊಡಿಬೇಕು ಅನ್ನೋ ಥರ ಇವಾಗ ನಿರ್ಧಾರ ಮಾಡ್ಕೊಂಡಿದ್ರು ಇಂಡಿಯಾದಲ್ಲಿ. ಸೊ ಹೊಡಿತಾ ಇದ್ದಾರೆ ಅಷ್ಟೇ, ಕ್ರಿಕೆಟ್ ವಿಚಾರದಲ್ಲೂ ಹೊಡಿತಾ ಇದ್ದಾರೆ, ಎಲ್ಲ ವಿಚಾರದಲ್ಲೂ ಕೂಡ ಹೊಡಿತಾ ಇದ್ದಾರೆ. ಅಪ್ಡೇಟ್ ನಂಬರ್ 4, ಅಟ್ಯಾಕ್ ಏನು ರೀಸೆಂಟಾಗಿ ಆಯಿತು ಕಾಶ್ಮೀರಲ್ಲಿ. ಸೊ ಅದ್ರ ಬಗ್ಗೆ ಮೊಹಮ್ಮದ್ ಹಫೀಜ್ ಅವರು ಟ್ವೀಟ್ನ ಮಾಡಿದರೆ, ಸ್ಯಾಡ್ ಆ್ಯಂಡ್ ಹಾರ್ಟ್ ಬ್ರೋಕನ್ ಅಂತ ಟ್ವೀಟ್ನ ಹಾಕ್ಬಿಟ್ಟು ಒಂದು ಹಾರ್ಟ್ ಬ್ರೇಕಿಂಗ್ ಎಮೋಜಿನ ಹಾಕಿದ್ದಾರೆ ಅಲ್ಲಿ. ಸೊ ಪಹಲ್ಗಾಮ್ ಅಟ್ಯಾಕ್ ಅಂತ ಏನಿದೆ, ಸೊ ಅದನ್ನ ಟ್ಯಾಗ್ ಮಾಡಿದ್ದಾರೆ. ಏನು ಹೇಳೋದು ಗುರು, ಪಾಕಿಸ್ತಾನದವರು ಕೂಡ ಎಲ್ಲರೂ ನಜ್ಜಿ ದಿಲ್ ಖುಷ್ ಆಗ್ಬಿಟ್ಟು ಪಲ್ಟಿ ಹೊಡಿತಿದ್ದಾರೆ ಅಂತಲ್ಲ, ಅವ್ರಿಗೂ ಕೂಡ ಕೆಲವೊಬ್ರಿಗೆ ಅಲ್ಟ್ ಆಗಿರುತ್ತೆ. ಏನು ಗುರು ಹಿಂಗೆಲ್ಲ ಮಾಡ್ಕೊಂಡು ಕಿತ್ತಾಡ್ತಾವ್ರಲ್ಲ, ಮುಂಚೆ ಎಲ್ಲ ಬಾಯಿ ಥರ ಇದ್ವಿ, ಇಲ್ಲಿ ನೋಡ್ತವ್ರೆ ಈಗ 3rd ಕ್ಲಾಸ್ ನನ್ನ ಮಕ್ಕಳು ಥರ ಆಡ್ತಾವ್ರಲ್ಲ ಇವರೆಲ್ಲ, ಏನು ಮಾಡೋದಕ್ಕೆ ಅಂತ ಓಡಿದಂತೆ ಕೆಲವೊಬ್ರಿಗೆ ಅನ್ಸುತ್ತೆ, ಕೆಲವೊಬ್ರಿಗೆಲ್ಲ ಮೆಜಾರಿಟಿ ಹಂಗೆ ಅನಿಸುತ್ತೆ. ಕೆಲವೊಬ್ರು ಮಾತ್ರ ಖುಷಿಯಾಗಿರ್ತಾರೆ, ಸೈಕೋ ಮನಸ್ಥಿತಿ ಇರ್ತಾರಲ್ಲ ಅಂಥವ್ರಿಗೆ ಖುಷಿ ಆಗ್ತಾ ಇರುತ್ತೆ. ಇಲ್ಲಿ ಯಾರೋ ಒಬ್ರನ್ನ ಉಡಾಯಿಸ್ಬಿಟ್ರು, ಡಮ್ ಅನ್ಸ್ಬಿಟ್ರು ಅಂತಂದರೆ ಖುಷಿ ಪಡೋರು ಇದ್ದಾರಲ್ಲ ಅಂಥವ್ರು ಸೈಕ್ ಮನಸ್ಥಿತಿ ಇರೋ ಅಂಥವ್ರು. ಇಂಡಿಯಾದಲ್ಲಿ ಇಲ್ಲ ಅಂತಲ್ಲ, ಇಂಡಿಯಾದಲ್ಲೂ ಇರ್ತಾರೆ ಇಂಥವ್ರು, ಬಟ್ ಆ ಕಡೆ ಜಾಸ್ತಿ ಇದ್ದಾರೆ ಅಷ್ಟೇ. ಬಟ್ ನೋಡಿ, ಇವರು ಸ್ಯಾಡ್ ಆಗಿ ಒಂದು ಟ್ವೀಟ್ನ ಮಾಡಿದರೆ ಪಾಕಿಸ್ತಾನದಲ್ಲಿ ಇಟ್ಕೊಂಡು, ಇಂಡಿಯನ್ಸ್ಗೆ ಹಿಂಗೆ ಆಗಬಾರ್ದಾಗಿತ್ತು ಅಂತ. ಅಪ್ಡೇಟ್ ನಂಬರ್ 5, RCBಯ ಮೆಂಟರ್ ಆಗಿರೋಂಥ ದಿನೇಶ್ ಕಾರ್ತಿಕ್ ಅವರು ಕಂಫರ್ಟ್ ಝೋನಿಂದ ಈಚೆ ಕಡೆ ಎತ್ಕೊಂಡ್ಬಿಟ್ಟಿದ್ದಾರಂತೆ. ಯಾರನ್ನ ಅಂತ ಹೇಳಿದ್ರೆ ಜಿತೇಶ್ ಶರ್ಮಾ ಅವ್ರನ್ನ. ಜಿತೇಶ್ ಶರ್ಮಾ ಒಂದು ಸ್ಟೇಟ್ಮೆಂಟ್ ಬಿಡಿದ್ರೆ, ನಮ್ಮ ಒಂಥರ DK ಹೆಂಗೆ ಅಂತಂದರೆ ರಾಯ್ಡು ಸ್ಟೇಟ್ಮೆಂಟ್ಗಳು ಕೊಡ್ತಾರಲ್ಲ ಧೋನಿಗೆ, ನಮ್ಮ ಧೋನಿ ಹಿಂಗೆ ಅಂತ. ಇವಾಗ ಜಿತೇಶ್ ಶರ್ಮಾ ನಮ್ಮ DK ಹಿಂಗೆ ಅಂತೆಲ್ಲ ಫುಲ್ ಹೆವಿ ಬಿಲ್ಡಪ್ಗಳನ್ನ ಕೊಡ್ತಿದ್ದಾರೆ. ಅವ್ರ ಲೈಫಲ್ಲಿ ಆ ಥರ ಮಾಡಿದ್ರೆ ಅಂತ ಅನ್ಸುತ್ತೆ. ಕಾಂಟ್ರಿಬ್ಯೂಷನ್ ಅದಕ್ಕೋಸ್ಕರ ಕೊಡ್ತಾ ಇದ್ದಾರೆ ಬಿಲ್ಡಪ್ನ, ಸುಮ್ಮನೆ ಯಾರು ಕೊಡ್ತಾರ. ಇವಾಗ ರಾಯುಡುಗೆ MS ಧೋನಿ ಅವ್ರು ಮಾಡೋದಕ್ಕೋಸ್ಕರ ಹೆವಿ ಬಿಲ್ಡಪ್ ಕೊಡ್ತಾರೆ. ಇವಾಗ DK ಇವ್ರ ಲೈಫಲ್ಲಿ ಮಾಡಿದ್ರೆ ಅದಕ್ಕೋಸ್ಕರ ಕೊಡ್ತಾ ಇದ್ದಾರೆ. ಕಂಫರ್ಟ್ ಝೋನಲ್ಲಿದ್ದೆ ಮುಂಚೆ ನಾನು ಪಂಜಾಬ್ ಕಿಂಗ್ಸಲ್ಲೆಲ್ಲ ಇದ್ದಾಗ, ಬಟ್ ಇವಾಗ ಕಂಫರ್ಟ್ ಝೋನ್ ಅದಿಲ್ಲ ನನಗೆ, ಒಂಥರ ಈಚೆಗಡೆ ಎತ್ಕೊಂಡ್ಬಂದಿದ್ದಾರೆ. ನಾನೇ ಇವಾಗ ಕೇಪಬಲ್ ಆಗಿದ್ದೀನಿ, ಏನು ಬೇಕಾದ್ರೂ ಮಾಡೋ ಥರ ಕೇಪಬಲ್ ಆಗಿದ್ದೀನಿ. ಬಟ್ ಪಂಜಾಬ್ ಕಿಂಗ್ಸಲ್ಲಿ ಇದ್ದಾಗ ನಾನು ಆ ಥರ ಇರಲಿಲ್ಲ. ಅಂದರೆ ಇವಾಗ ಏನು ಬೇಕಾದ್ರೂ ಮಾಡ್ಬೋದು, ಕ್ಯಾಪ್ಟನ್ಸಿ ನಿಭಾಯಿಸ್ತಾರಲ್ಲ ಆ ಥರ ಅಲ್ಲ. ಒಟ್ಟಲ್ಲಿ ಅವ್ರಿಗೆ ಒಂಥರ ಫ್ರೀ ಮೈಂಡ್ ಇದೆ ಅಂತೆ. ಮುಂಚೆ ಆದರೆ ಕಟಾಕ್ದಂಗಿತ್ತಂತೆ, ಇವಾಗ ಸ್ವಲ್ಪ ಫ್ರೀ ಮೈಂಡ್ ಇದೆ ಅಂತ ಹೇಳಿದ್ದಾರೆ. ಸೊ ಇದಿಷ್ಟು ಆಗಿತ್ತು ಮಕ್ಕಳು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸು. ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟ ಆಗಿತ್ತು, ನಾನು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಹಾಕೊಳ್ಳಿ ಗಾಯ್ಸ್. ಬಾಯ್.